ಮಂದಿರ ಮೀನುಗಾರರ ಸೇವಾ ಸಮಿತಿಯ ವತಿಯಿಂದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಅಭಯ ಹಸ್ತದಿಂದ ಲಕ್ಷ್ಮಣ ದೇವರಿಗೆ ಸುವರ್ಣ ಕಿರೀಟ ಸಮರ್ಪಣೆ ಹಾಗೂ ವಿಷ್ಣು ಸಹಸ್ರನಾಮ ಹಾಗೂ ಆಶೀರ್ವಚನ ನೀಡಲಾಯಿತು. ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳಿಂದ ಸಮುದ್ರ ರಾಜನಿಗೆ ಬಾಗಿನವನ್ನ ಅರ್ಪಿಸಲಾಯಿತು. अजो दुर्मर्षण शास्त्र विश्रुतात्मा सुरारिः गुरुर्गुरुतमो धाम सत्य सत्य पराक्रमः निमिषो निमिष सद्वे वाचस्पतिरुदारधीः अग्रणी. ನಮ್ಮ ಊರಿನ ಎಲ್ಲ ಭಕ್ತಾಭಿಮಾನಿಗಳಿಗೂ ಶ್ರೀಗಳವರು ಹರಸಿ ಪದ ಮಂತ್ರಾಕ್ಷತೆಯನ್ನು ನೀಡ್ತಾ ಇದ್ದಾರೆ. ಸೂಕ್ತವಾದಂತಹ ವ್ಯಕ್ತಿಗಳು ಮತ್ತೆ ಆ ಮಾಧುರ್ಯ ಸ್ವರ ಇರುವವರನ್ನೇ ನಿಂತ್ಕೊಟ್ಟಿದ್ದಾರೆ. ಕೋಟಿ ಬರಿವ ಕಟಾಕ್ಷದ ಪರತತ್ವ ಬರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದೆ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೇಘಶ್ಯಾಮಂ ಪೀತಕೌಶೇಜವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ಮತ್ತೆ ಮೊದಲನೇದಾಗಿ ಈಗ ತಾನೇ ತನ್ನ 1000 ನಾಮಗಳಿಂದ ಸ್ತುತಿಸಲ್ಪಟ್ಟ ಶ್ರೀ ಮಹಾವಿಷ್ಣುವಿಗೆ ಶೇಷಶಯನನಾದ ಶ್ರೀಮನ್ನಾರಾಯಣನಿಗೆ ಅನಂತಾನಂತ ಪ್ರಣಾಮಗಳನ್ನ ಸಮರ್ಪಣೆ ಮಾಡ್ತೇವೆ. ಅತ್ಯದ್ಭುತವಾದ ವಾತಾವರಣ, ಕಡಲ ತೀರ, ಅನುಕ್ಷಣವೂ ಕೇಳಿ ಬರುವ ಸಮುದ್ರದ ಭೋರ್ಗರೆತ, ಅಲ್ಲಿಂದ ಬೀಸಿ ಬರುವ ತಂಪು ಗಾಳಿ. ಯಾವಾಗಲೂ ತಂಪು ಗಾಳಿ ಬೀಸಿ ಬರ್ತದೆ ಅಂತೇನಿಲ್ಲ, ಆದ್ರೆ ಈ ಸಮಯದಲ್ಲಿ ಈ ಮುಹೂರ್ತದಲ್ಲಿ ಅನವರತ ಬೀಸಿ ಬರ್ತಾ ಇರುವಂತಹ ತಂಪಾದ ಗಾಳಿ. ಏತನ್ಮಧ್ಯೆ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂತಹ ಬಹುದೊಡ್ಡ ಸಂಖ್ಯೆಯ ಭಕ್ತರು, ಮುಖ್ಯವಾಗಿ ಮೀನುಗಾರರು. ತನ್ಮಧ್ಯದಲ್ಲಿ ವಿಷ್ಣು ಸಹಸ್ರನಾಮದ ಒಂದು ಪಠಣ. ಹೀಗಾಗಿ ಮರವಂತೆ ಮರೆಯುವಂತೆಯೇ ಇಲ್ಲ ಅಂತ ಈ ಕಾರ್ಯಕ್ರಮ ಹೇಗಾಯ್ತು ಅಂದ್ರೆ ಮರೆಯುವಂತಿಲ್ಲದ ಮರುವಂತೆ ಎನ್ನುವಂತಾಯ್ತು ಇಂದಿನ ಕಾರ್ಯಕ್ರಮ ಎಂಬುದಾಗಿ ನಾವು ಮೊದಲಾಗಿ ಹೇಳ ಬಯಸ್ತೇವೆ. ಸಮುದ್ರಕ್ಕೂ ಪರಮಾತ್ಮನಿಗೂ ತುಂಬಾ ಹೋಲಿಕೆಗಳು. ಸಮುದ್ರದ ಆಳ ಅಗಲಗಳನ್ನ ಕಂಡವರಿಲ್ಲ, ಹಾಗೆ ಪರಮಾತ್ಮನ ಆಳ ಅಗಲಗಳನ್ನು ಕಂಡವರಿಲ್ಲ. ಹೇಗೆ ಸಮುದ್ರ ಅನಂತವೋ
ತುದಿ ಮೊದಲಿಲ್ಲ. ಹಾಗೆ ಪರಮಾತ್ಮ ಕೂಡ ಅನಂತ, ತುದಿ ಮೊದಲಿಲ್ಲ. ಸಮುದ್ರ ಯಾವಾಗಿನಿಂದ ಇತ್ತು ಗೊತ್ತಿಲ್ಲ, ಎಲ್ಲಿವರೆಗಿರ್ತದೆ ಗೊತ್ತಿಲ್ಲ. ಅದಕ್ಕಿಂತ ಮಿಗಿಲು ಪರಮಾತ್ಮ, ಅವನು ಅನಾದಿ ಅನಂತ. ಬಹಳ ಹಿಂದೆಯೂ ಇದ್ದ, ಬಹಳ ಮುಂದಕ್ಕೂ ಇರ್ತಾನೆ, ಈಗಲೂ ಕೂಡ ಇದ್ದಾನೆ. ಹಾಗಾಗಿ ಹೇಗೆ ಸಮುದ್ರಕ್ಕೆ ದೀರ್ಘವಾದ ಅಸ್ತಿತ್ವ ಇದೆಯೋ ಹಾಗೆ ಪರಮಾತ್ಮನಿಗೆ ಶಾಶ್ವತವಾದ ಅಸ್ತಿತ್ವ, ಅದು ಅನಾದಿ ಅನಂತ ಎನ್ನುವಂತ ಅಸ್ತಿತ್ವ ಪರಮಾತ್ಮನಿಗೆ ಇರ್ತಕ್ಕಂಥದ್ದು. ಇದು ಉಪ್ಪು ನೀರಿನ ಸಮುದ್ರ. ಪರಮಾತ್ಮ ಅಂದ್ರೆ ಅದು ಕರುಣೆಯ ಸಮುದ್ರ, ಅದು ಸಿಹಿ, ತುಂಬಾ ಆಸ್ವಾದನೀಯ, ಕೃಪಾ ಸಮುದ್ರ ಅವನು. ಹಾಗಾಗಿ ಸಮುದ್ರ ತೀರದಲ್ಲಿ ಈ ವಿಷ್ಣು ಸಹಸ್ರನಾಮ ಪಠಣ ತುಂಬಾ ಪ್ರಸ್ತುತ. ಶ್ರೀ ಮಹಾವಿಷ್ಣುವು ಕೂಡ ಅವನು ಸಮುದ್ರ ವಾಸನೆ ಹೌದು, ಸಾಗರ ಶಯನ ಅಂತ ಕರೀತಾರೆ ಅವನನ್ನ. ಸಮುದ್ರ ಮಧ್ಯದಲ್ಲಿ, ಕ್ಷೀರ ಸಮುದ್ರದ ಅಥವಾ ಅಮೃತ ಸಮುದ್ರದ ಮಧ್ಯದಲ್ಲಿ ಶೇಷನಾಗನ ಮೇಲೆ ಆತ ಪೌಡಿಸಿರ್ತಾನೆ. ವಿಶೇಷ ನೋಡಿ, ಯಾಕಂದ್ರೆ ಸಮುದ್ರ ಮಧ್ಯದಲ್ಲಿ ಮಲಗಿ ನಿದ್ದೆ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತದೆ? ಯಾರಿಗೂ ಸಾಧ್ಯ ಇಲ್ಲ. ಸಾಧ್ಯ ಆಗೋದು ಪರಮಾತ್ಮನಿಗೆ. ಅದು ಒಂದು ದೊಡ್ಡ ಹಾವು, ಮಹಾಸರ್ಪ. ಆ ಸರ್ಪ ನಮಗೆ ಸ್ವಪ್ನದಲ್ಲಿ ಬಂದರೂ ಕೂಡ ನಿದ್ದೆ ಕೆಡ್ತದೆ ನಮಗೆ. ಹಾಗಿರುವಾಗ ಸರ್ಪದ ಮೇಲೆಯೇ ಪೌಡಿಸಿರುವಂಥದ್ದು ಯಾವಾಗಲೂ ಅಂದ್ರೆ ಎಂತ ಅದ್ಭುತ ನೋಡಿ. ಆದ್ರೆ ಅವನ ನಿದ್ದೆ ಹೇಗಿದೆ ಅಂತಂದ್ರೆ ಪ್ರಪಂಚದ ರಕ್ಷಣೆಯಲ್ಲಿ ಜಾಗರೂಕವಾದ. ನಾವು ಎಚ್ಚರದಲ್ಲಿಯೂ ಎಚ್ಚರ ತರ್ತೇವೆ. ಆದ್ರೆ ಪರಮಾತ್ಮ ಹೇಗೆ ಅಂದ್ರೆ ನಿದ್ದೆ ಮಾಡುವಾಗಲೂ ಕೂಡ ಪ್ರಪಂಚವನ್ನು ಕಾಯ್ತಾನೆ. ಪ್ರಪಂಚವನ್ನು ಕಾಯುವ ಕೆಲಸ ಶ್ರೀಮನ್ನಾರಾಯಣನದ್ದು, ಸೃಷ್ಟಿ ಮಾಡುವ ಕೆಲಸ ಬ್ರಹ್ಮದೇವನದ್ದಾದ್ರೆ, ಸಂಹಾರ ಮಾಡುವ ಕಾರ್ಯ ರುದ್ರದೇವನದ್ದಾದ್ರೆ, ಪ್ರಪಂಚವನ್ನು ಕಾಯುವ ಕೆಲಸ ಅದು ಮಹಾವಿಷ್ಣು ಮೂರ್ತಿಯದ್ದು. ಅದನ್ನು ಆತ ಮಲಗಿ ನಿದ್ದೆ ಮಾಡುವಾಗಲೂ ಕೂಡ ಮಾಡ್ತಾನೆ. ನಿದ್ರಾ ಮುದ್ರಾಂ ನಿಖಿಲ ಜಗತಿ ರಕ್ಷಣೆ ಜಾಗರೂಕಾಂ, ಭೋಜರಾಜ ಹೇಳುವಂಥದ್ದು. ಹಾಗಾಗಿ ಸಮಸ್ತ ಪ್ರಪಂಚದ ರಕ್ಷಣೆಯಲ್ಲಿ ಸದಾ ಜಾಗರೂಕವಾಗಿರುವಂತ ನಿದ್ರೆ, ಅಂತ ನಿದ್ರೆಯನ್ನು ಮಾಡ್ತಕ್ಕಂಥ, ಆ ಯೋಗ ನಿದ್ರೆಯನ್ನು ಮಾಡ್ತಕ್ಕಂಥ ಪ್ರಭು ಶ್ರೀಮನ್ನಾರಾಯಣ. ಅವನ ಸ್ತೋತ್ರವನ್ನ ನೀವೆಲ್ಲ ಈಗ ಮಾಡಿದ್ವು. ನೀವು ಕೇಳ್ಬೋದು 1000 ನಾಮಗಳು ಏಕೆ ಅಂತ. ಒಂದು ನಾಮ ಸಾಲದ. ನಮ್ಮ ಮನಸ್ಸು ಚಂಚಲ, ಇದು ಒಂದೇ ನಾಮದಲ್ಲಿ ನಿಲ್ಲೋದಿಲ್ಲ ಅಲ್ವಾ? ಈಗ ನೀವು ನಮ್ಮ ಮುಂದೆ ಕುಳಿತು ಕೇಳ್ತಾ ಇದ್ದೀರಿ, ಆಶೀರ್ವಚನ ಕೇಳ್ತಾ ಇದ್ದೀರಿ. ಆದ್ರೆ ಒಂದು ಕ್ಷಣದಲ್ಲಿ ನಿಮ್ಮ ಮನಸ್ಸು ಎಲ್ಲಿಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೀದಾ ನಿಮ್ಮ ಮನೆಗೆ ಹೋಗ್ತದೆ, ಅಲ್ಲಿಂದ ಅಜ್ಜಿ ಮನೆಗೆ ಹೋಗ್ತದೆ, ಅಲ್ಲಿಂದ ಸ್ನೇಹಿತರ ಮನೆಗೆ ಹೋಗ್ತದೆ, ಅಲ್ಲಿಂದ ಮತ್ತೆಲ್ಲ ಹೋಗ್ತಾ ಇರ್ತದೆ, ಅದು ನಿಲ್ಲೋದಿಲ್ಲ. ಹಾಗಾಗಿ ಚಂಚಲ ಮನಸ್ಸಿಗೆ ಹೇಗೆ ಮಾಡೋದು ಭಗವಂತನ ನೆನಪಾಗುವಂತೆ ಅಂದ್ರೆ, ನೀವು ಬೇರೆ ಎಲ್ಲೂ ಚಂಚಲ ಆಗೋದು ಬೇಡ, ನಾಮದಿಂದ ನಾಮಕ್ಕೆ ಹೋಗು. ಹೂವಿನಿಂದ ಹೂವಿಗೆ ಹೋಗುವ ದುಂಬಿ ಹಾಗೆ ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ, ಅದು ಒಂದಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತದೆ. ಬೇರೆ ಬೇರೆ ಕಡೆ ಹೋಗುವ ಬದಲಿಗೆ ಈ ನಾಮದಲ್ಲಿ ನಿಲ್ಲು. ಈ ಪಡವಲಕಾಯಿಯನ್ನೇ ತಿನ್ಬೇಕು ಅಂತ ವೈದ್ಯರು ಸಲಹೆ ಕೊಟ್ರೆ ಹಾಗೇನ್ ಮಾಡ್ಬೇಕು ಅಂದ್ರೆ, ಬರೇ ಪಡವಲಕಾಯಿ ತಿನ್ನೋದಂದ್ರೆ ಬೇಜಾರು ಬರ್ತದಲ್ಲ ಅಂತಂದ್ರೆ, ಇಲ್ಲ, ಒಂದು ದಿವಸ ಪಡವಲಕಾಯಿಯ ಸಾಂಬಾರ್ ಮಾಡು, ಮತ್ತೊಂದು ದಿವಸ ಅದರಿಂದ ಗೊಜ್ಜು ಮಾಡು, ಇನ್ನೊಂದು ದಿವಸ ಅದರಿಂದ ಪಾಯಸ ಮಾಡು ಅಂತೂ ಹರೇ ರಾಮ. ಶ್ರೀರಾಮ ಮಂದಿರ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಒಂದು ಸುಸಂದರ್ಭದಲ್ಲಿ ಹೇಳುವುದೇನೆಂದ್ರೆ, ಇವತ್ತೇ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಹಸ್ತದಿಂದ ಇವತ್ತು ಲಕ್ಷ್ಮಣ ದೇವರಿಗೆ ಸುವರ್ಣ ಕಿರೀಟ ಸಮರ್ಪಣೆ ಮಾಡಿ, ತದನಂತರ ಸಮುದ್ರ ತೀರದಲ್ಲಿ ವಿಷ್ಣು ಸಹಸ್ರನಾಮ ಪಠಣ ಮಾಡಿದ್ದೇವೆ. ಹಾಗೆ ಈ ಒಂದು ಪಠಣ ನಾವು ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಸಮುದ್ರದಲ್ಲಿ ಆಗುವ ಕಡಲ್ಕೊರೆತ, ಸುನಾಮಿ, ಆಮೇಲೆ ಚಂಡಮಾರುತ, ಹಾಗೆ ಮತ್ಸ್ಯಕ್ಷಾಮ ಯಾವುದು ನಮ್ಮ ಮುಂದೆ ಬಾರದಂತೆ ಮುಂದಿನ ದಿನದಲ್ಲಿ ಮತ್ಸ್ಯಾಭಿವೃದ್ಧಿ ಆಗುವ ಹಾಗೆ, ನಮ್ಮೆಲ್ಲ ಮೀನುಗಾರರಿಗೆ ಸಂಕಷ್ಟಗಳು ದೂರ ಆಗುವ ಹಾಗೆ, ಮತ್ಸ್ಯಾಭಿವೃದ್ಧಿ ಆಗುವ ಹಾಗೆ ಭಗವಂತನ ಆ ಒಂದು ವಿಷ್ಣು ಸಹಸ್ರನಾಮವನ್ನು ಕೈಗೊಂಡಿದೆ. ಈ ಒಂದು ವಿಷ್ಣು ಸಹಸ್ರನಾಮ ನಮ್ಮೆಲ್ಲ ಸದ್ಭಕ್ತರ ಸಮ್ಮುಖದಲ್ಲಿ ಗುರುಗಳ ಉಪಸ್ಥಿತಿಯಲ್ಲಿ ಇವತ್ತು ಆಗಿದೆ. ತುಂಬಾ ಒಂದು ನಮ್ಮ ಭಾಗ್ಯನ ಅಂತಾನೆ ಹೇಳ್ಬೋದು. ಯಾಕೆ ಕೇಳಿದ್ರೆ, ಗುರುಗಳು ಈ ಒಂದು ನಮ್ಮ ಮರವಂತಿ ಮೀನುಗಾರರಿಗೆ ಮೂಲ ಕಾರಣೀಕರ್ತರ ಅಂತಾನೆ ಹೇಳ್ಬೋದು. ಯಾಕೆ ಕೇಳಿದ್ರೆ, ಅವರು ನಾವು ಈಗ ಮೊದಲೆಲ್ಲ ನಾವು ಬೇಕಾಟ್ರು ನಮ್ಗೆ ಮೀನುಗಳನ್ನು ತಂದು ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಹೋಗ್ಬೇಕಿತ್ತು. ಸುಸಜ್ಜಿತವಾದ ನಮ್ಗೆ ಬಂದರುಗಳು ಇಲ್ಲ.
ಈ ಗುರುಗಳ ಒಂದು ನಮ್ಮ ಶ್ರೀಗಳ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಿಂದ ನಾವು ಇವತ್ತು ಒಳ್ಳೆ ರೀತಿಯಿಂದ ಒಂದು ಸುಸಜ್ಜಿತವಾದ ಬದುಕನ್ನು ಕಟ್ಟಿಕೊಳ್ತಿದ್ದೇವೆ ಅಂದ್ರೆ ಅದು ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳಿಂದ ಅಂದ್ರೆ ಹೇಳ್ಬೋದು. ಹಾಗೆ ಈ ಒಂದು ಸ್ಥಳದಲ್ಲಿ ಸಹ ಹಿಂದೆ ಲೋಕ ಕಲ್ಯಾಣಕ್ಕೆ ಸೀತಾರಾಮ ಕಲ್ಯಾಣೋತ್ಸವ ಆಗಿದ್ದು, ಹಿಂದೆ ಚಪ್ಪರದ ಭಜನೆ ಆಗಿದ್ದು, ಇದೆಲ್ಲವೂ ಸಹ ಈ ಒಂದು ಜಾಗದ ಮಹಿಮೆ. ಒಂದು ಜಾಗದ ಮಹಿಮೆ ಅಂತ ಹೇಳಿದ್ರೆ ಆ ದೈವತ ಅನುಗ್ರಹ ಇರ್ಬೋದು, ಏನೋ ಗೊತ್ತಿಲ್ಲ. ಅದು ಈಗ ಲೋಕ ಕಲ್ಯಾಣವಾಗಿದೆ. ಆಮೇಲೆ ವಿಷ್ಣು ಸಹಸ್ರನಾಮ ಕಾರ್ಯಕ್ರಮ ಇದೆ. ಇದೆಲ್ಲವೂ ಸಹ ಭಗವಂತನ ಅನುಗ್ರಹದಿಂದ ಒಂದು ಒಳ್ಳೆ ರೀತಿಯಿಂದ ಈ ಕಾರ್ಯ ನಡೆದಿದೆ ಅಂತ ನಾನು ಇಷ್ಟಪಡ್ತೀನಿ. ಅದೇ ರೀತಿ ನಾಳೆ ದಿನಾಂಕ 21/3/2026 ಬೆಳಿಗ್ಗೆ ದೀಪ ಸ್ಥಾಪನೆಯನ್ನು ಮೊದಲುಗೊಂಡು, ಹಾಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ, ತದನಂತರ 7 ದಿನದ ಭಜನೋತ್ಸವ ಕಾರ್ಯಕ್ರಮ ಇರುತ್ತದೆ. ಹಾಗೆ ಈ ಒಂದು ತಾರೀಕು 27/3/2026 ಅಖಂಡ ಭಜನೆ, ಹಾಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ, ಭಜನ ಮಂಗಲೋತ್ಸವ, ಒಂದು ಭಜನಾ ಕಾರ್ಯಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಊರ ಪರವೂರ ಮಹನೀಯರು ಹಾಗೆ ಎಲ್ಲ ಸದ್ಭಕ್ತರು ಸೇರಿ ಒಂದು ಭಜನಾ ಕಾರ್ಯಕ್ರಮವನ್ನು ಚಂದಗೊಳಿಸಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಸಮಿತಿಯ ಅಧ್ಯಕ್ಷನಾಗಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹರೇ ರಾಮ್.